ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ತುಂಬ ಗಂಭೀರವಾದ ವಿಚಾರನ ಮಾತಾಡೋಕೆ ಬಂದಿದ್ದೀನಿ. ಈ ವಿಚಾರ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನು ಆಗಿಲ್ದಲೇ ಇರ್ಬೋದು, ಆದರೆ ಮಾತಾಡೋದ್ರಲ್ಲಿ ಸಮಯ ಮತ್ತು ಸರಿ ತಪ್ಪು ದೊಡ್ಡದು ಚಿಕ್ಕದು ಯಾವುದು ನೋಡಬಾರ್ದು ಅನ್ನೋ ಅನಿವಾರ್ಯತೆಯಿಂದ ಬಂದು ಮಾತಾಡ್ತಿದ್ದೀನಿ. ಟಾಕ್ಸಿಕ್ ಅನ್ನೋದು ರೀಸೆಂಟಾಗಿ ರಿಲೀಸ್ ಆದಂಥ ಮೂವಿ. ಅದ್ರ ಬಗ್ಗೆ ಎಷ್ಟು ನೆಗೆಟಿವ್ ರಿವ್ಯೂಗಳು ನಡೀತಾ ಇದೆ, ಎಷ್ಟು ಜನ ಹೇಟರ್ಸ್ಗಳು ಆ ಒಂದು ಗುಂಪುಗಳಲ್ಲಿದ್ದರು ಅನ್ನೋದು ಇವಾಗ ಬೆಳಕಿಗೆ ಬರ್ತಾ ಇದೆ. ಬೇಜಾರಾಗೋ ವಿಚಾರ ಏನಂದರೆ, ಕನ್ನಡಿಗರಲ್ಲೂ ಕೂಡ ಇಂಥ ಒಂದು ವ್ಯಕ್ತಿತ್ವಗಳಿದೆ ಅನ್ನೋದು ಸ್ವಲ್ಪ ಬೇಜಾರಾಗುವಂಥ ವಿಚಾರ. ನಾನು ಎಲ್ಲ ಕನ್ನಡಿಗರಲ್ಲೂ ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ನಾವು ನಿಜವಾಗ್ಲೂ ಟಾಕ್ಸಿಕ್ ಮೂವಿನ ಅರ್ಥ ಮಾಡ್ಕೊಂಡಿದ್ದೀವ? ಅರ್ಥ ಮಾಡ್ಕೊಳ್ಳೋಷ್ಟು ಮನಸ್ಥಿತಿನ ಬೆಳೆಸ್ಕೊಂಡಿದ್ದೀವ? ಅಷ್ಟು ಬುದ್ಧಿವಂತಿಕೆ ನಮಗೆ ನಿಜವಾಗ್ಲೂ ಇದೆಯಾ? ಇದೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ನಾವು ಸೌತ್ ಇಂಡಿಯಾದಲ್ಲಿ ಡಾಕ್ಟರ್ ರಾಜ್ಕುಮಾರು ಮತ್ತು ಇನ್ನೊಬ್ಬರು ಮತ್ತೊಬ್ಬರು ಅಂಥ ಒಂದು ಕ್ಯಾಟಗರಿ ಮೂವಿಗಳು ನೋಡ್ಕೊಂಬಂಥವ್ರಿಗೆ ಸಡನ್ನಾಗಿ ಒಂದು ಹಾಲಿವುಡ್ ಟಚ್ ಕಾನ್ಸೆಪ್ಟ್ ಕಣ್ಮುಂದೆ ಬಂದಾಗ, ಅದು ನಮ್ಮ ಕನ್ನಡದವರು ಮಾಡಿದಾಗ ಅದನ್ನು ಆ ಒಂದು ಆವೃತ್ತಿಯಲ್ಲಿ ನೋಡೋದಕ್ಕೆ ನಮ್ಮ ಕೈಲಿ ಸಾಧ್ಯವಾಗಿಲ್ಲ. ಅದನ್ನು ಅರ್ಥ ಮಾಡ್ಕೊತೀನಿ. ಆದರೆ ಇಲ್ಲಿ ಇನ್ನೊಂದು ಬೇಜಾರಾಗೋ ವಿಚಾರ ಏನಂದರೆ, ನಾವೆಲ್ಲರೂ ಯಶ್ ಅನ್ನೋ ಒಬ್ಬ ವ್ಯಕ್ತಿನ ಮರೆತು ಬಿಟ್ವಾ ಅಂತ. ಯಾರ ಯಶ್ ಅನ್ನೋ ವ್ಯಕ್ತಿ? ನವೀನ್ ಅನ್ನೋ ವ್ಯಕ್ತಿ ಯಾರು? ಅವ್ರನ್ನ ಮರೆತು ಬಿಟ್ವಾ ನಾವು? ಯಾವ ವಿಚಾರಕ್ಕೋಸ್ಕರ ಅವರು ಇಷ್ಟೊಂದು ಹಠ ಬಿದ್ದು ಹಾಲಿವುಡ್ ಲೆವೆಲ್ಲಿಗೆ ಮೂವಿ ಮಾಡಬೇಕು ಅಂತ ಯಾಕೆ ಹೊರಟಿದ್ರು? ಯಾಕೆ ಮಾಡಿದ್ದಾರೆ? ಅವತ್ತು ಓಪನ್ ಸ್ಟೇಜಲ್ಲಿ ಓಪನ್ ಆಗಿ ಚಾಲೆಂಜ್ ಆಕ್ಸೆಪ್ಟ್ ಮಾಡ್ಕೊಂಡಿದ್ದು ಯಾರಿಗೋಸ್ಕರ? ಬರೀ ಅವ್ರಿಗೋಸ್ಕರ ಮಾತ್ರನಾ? ಅವ್ರ ಫ್ಯೂಚರ್ ಗಟ್ಟಿಯಾಗಿರಬೇಕು ಅಂತ ಮಾತ್ರನಾ? ಇಲ್ಲ ಅಲ್ವಾ? ಅವರ ಒಂದು ಸ್ವಾರ್ಥದ ಹಿಂದೆ ನನ್ನ ಭಾಷೆ, ನನ್ನ ಜನ, ನನ್ನ ಇಂಡಸ್ಟ್ರಿ ಪ್ರತಿಯೊಂದು ಅಡಗಿತ್ತಲ್ವ? ಅಷ್ಟೆಲ್ಲ ಮಾಡಿ ಅಷ್ಟೆಲ್ಲ ಮುಂದುವರೆದು ಆ ಮಟ್ಟಕ್ಕೆ ಆಲ್ ಓವರ್ ಇಂಡಿಯಾದಲ್ಲಿರೋಂಥ ಪ್ರತಿಷ್ಠಿತವಾದಂಥ ಪ್ರತಿಯೊಂದು, ಆಲ್ ಓವರ್ ಇಂಡಿಯಾ ಅಂತ ಹೇಳಿದರೂ ಕೂಡ ತಪ್ಪಾಗುತ್ತೆ, ಆಲ್ ಓವರ್ ವರ್ಲ್ಡಲ್ಲಿರೋಂಥ ಬೆಸ್ಟ್ ವರ್ಕರ್ಸ್ಗಳನ್ನ ಒಂದು ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಮಾಡಿ ಅವರೊಂದು ಪ್ರಾಜೆಕ್ಟ್ ಔಟ್ಪುಟ್ನ ಎತ್ಕೊಂಬಂದು ನಮ್ಮ ಮುಂದೆ ಎಕ್ಸಿಕ್ಯೂಟ್ ಮಾಡಿದಾಗ ನಾವು ಅವ್ರಿಗೆ ಕೊಡ್ತಾ ಇರೋದಾದ್ರು ಏನು? ಒಪ್ಕೊತೀನಿ, ಬ್ಯಾಕ್ಗ್ರೌಂಡ್ ಬಿ ಜಿ ಎಮ್ ಸರಿ ಇಲ್ದಲೇ ಇರ್ಬೋದು, ನರೇಷನ್ನಲ್ಲಿ ತುಂಬ ಗಡಿಬಿಡಿಗಳು ನಡೆದೋಗಿರ್ಬೋದು. ಆದರೆ ಅವರು 10-15 ಮೂವಿಗಳು ಆ ಥರ ಮಾಡಿಬಂದು ಇವಾಗ ಯಾವುದೋ ಒಂದು ರಾಂಗು ಮೂವಿನ ತನ್ನ ಮುಂದೆ ಇಕ್ಕಿದ್ದಾರೆ ಅಂದರೆ, ಅದನ್ನು ನೀವು ಮಾಡೋವಂಥ ವರ್ತನೆಯಲ್ಲಿ ಒಪ್ಕೊಳ್ಳೋ ರೀತಿ ಇರುತ್ತೆ. ಆದರೆ ಮಾಡಿರೋದೇ ಮೊದಲನೇ ಚಿತ್ರ. ಆ ಒಂದು ಮಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂಥ ಒಂದು ಮೂವಿಗೆ ನಾವು ಈ ರೀತಿ ವರ್ತನೆ ಮಾಡೋದು, ಯಾರೋ ಒಬ್ಬರು ಪರಭಾಷೆಯ ವ್ಯಕ್ತಿಗಳು ಬಾಯಿ ಬಂದಂಗೆ ತಲೆಕೆಟ್ಟವ್ರಂಗೆ ಅವತಾರಗಳು ಆಡ್ತಾ ಇದ್ದಾರೆ ಅಂದರೆ, ನಮ್ಮ ಮನೆ ಹುಡುಗ, ನಮ್ಮ ಮನೆ ಸದಸ್ಯನಂತ ಆದ ನಮ್ಮ ಕನ್ನಡದ ಹುಡುಗ, ಅವ್ರು ಅಷ್ಟೆಲ್ಲ ಅಲ್ಲಿ ಹೋಗಿ ಮಾಡ್ತಿರೋವಂಥ ವಿಚಾರಕ್ಕೆ ನಾವು ಕೊಡ್ತಿರೋವಂಥ ಪ್ರತಿಫಲನ ಅಂದರೂ ಏನು? ಒಂದು ಟೈಮಲ್ಲಿ ಕನ್ನಡ ಇಂಡಸ್ಟ್ರಿ 50 ಕೋಟಿನೋ 100 ಕೋಟಿನೋ ಮಾಡೋದಕ್ಕೆ ಪರದಾಡ್ತಿತ್ತು. ಅದು ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಇವಾಗ ಅದೇ ಇಂಡಸ್ಟ್ರಿಯಿಂದ 800 ಕೋಟಿ, 900 ಕೋಟಿ, 500 ಕೋಟಿ, 1200, 300 ಕೋಟಿ ಗಂಟ ಹೋಗ್ತಿರೋದು ಯಾರಿಂದ? ಯಾರು ಮಾಡಿಕೊಟ್ಟು ದಾರಿಯಿಂದ? ಅದನ್ನು ಮರೆತು ಮಾತಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ಅವರು ಯಾವುದೋ ಒಂದು ಪರ್ಸ್ನಲ್ಲು ವಿಚಾರಗಳನ್ನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಆ ವಿಚಾರಗಳನ್ನ ಮಾಡಿಲ್ಲ. ಅವ್ರು ಮಾಡಿರೋದು ಆ ಒಂದು ಕತೆಗೆ ನ್ಯಾಯ ಸಿಗಬೇಕು ಅಂತ, ಆ ಒಂದು ಪಾತ್ರಕ್ಕೆ ನ್ಯಾಯ ಸಿಗಬೇಕು ಅಂತ, ಆ ಒಂದು ಪಾತ್ರ ಏನಾಗಿದೆ, ಆ ಪಾತ್ರಕ್ಕೆ ಏನು ಕೊಡಬೇಕು, ಆ ನ್ಯಾಯನ ಒದಗಿಸ್ಕೊಟ್ಟಿದ್ದಾರೆ ಅಷ್ಟೇ. ಅದನ್ನು ಅರ್ಥ ಮಾಡ್ಕೊಳ್ದಲ್ಲೇ
ಈ ರೀತಿ ವರ್ತನೆ ಮಾಡ್ತಿರೋದು? ಯಾರೋ ಒಬ್ಬರು ನಮ್ಮನ್ನು ತುಳಿಬೇಕು ಅಂತ ಪ್ರಯತ್ನ ಪಟ್ಟು ಹಬ್ಬಿಸ್ತಾರಂಥ ಒಂದು ಷಡ್ಯಂತ್ರದಲ್ಲಿ ನಾವು ಕೂಡ ಅವ್ರಿಗೆ ಬೆಂಬಲ ಕೊಡೋ ಥರ ವರ್ತಿಸ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಪರಭಾಷಿಗರು ಏನಾದರೂ ಮಾಡ್ಕೊಳ್ಳಿ, ಹೆಂಗಾರೋ ಅವತಾರಗಳು ಆಡ್ಕೊಳ್ಳಿ, ಕನ್ನಡಿಗರಾಗಿ ನಾವು ಕನ್ನಡ ಮೂವಿ ಪರವಾಗಿ ನಿಂತ್ಕೊತಾ ಇದ್ದೀವಿ. ನಾನಂತೂ ಕನ್ನಡದ ವ್ಯಕ್ತಿಯಾಗಿ, ಕನ್ನಡದ ಮಗನಾಗಿ ಹೋಗಿದ್ದೀನಿ, ಮೂವಿನ ನೋಡಿದ್ದೀನಿ. ನನಗಿಷ್ಟ ಆಗಿದೆಯೋ ಇಷ್ಟ ಆಗಿಲ್ವೋ ಅನ್ನೋದು ಬೇರೆ ಮಾತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇದೊಂದು ಕನ್ನಡದ ಮೂವಿ. ಅದರಲ್ಲೂ ಇಂಥ ಒಂದು ವ್ಯಕ್ತಿತ್ವನ ನಾವು ಕೆಳಗಡೆ ಬೀಳಿಸಬಾರ್ದು. ಏಕೆಂದರೆ ಈ ವ್ಯಕ್ತಿಯಿಂದ ತುಂಬ ಬದಲಾವಣೆಗಳು ಆಗಿದೆ, ತುಂಬ ಬದಲಾವಣೆಗಳು ಇನ್ನೂ ಆಗುತ್ತೆ. ಆ ಕೆಲಸದಲ್ಲಿ ಅವ್ರು ನಿಂತಿದ್ದಾರೆ. ಅಂಥವ್ರಿಗೆ ನಾವು ಖಂಡಿತವಾಗಿ ಸಾಥ್ ಕೊಡಲೇಬೇಕು. ನಾವು ನೀವು ಅಂದ್ಕೊಂಡಿರೋಷ್ಟು ಕೆಟ್ಟದಾಗಿ ಮೂವಿ ಇಲ್ಲ. ಎಷ್ಟೋ ಇಂಗ್ಲೀಷ್ ಪಿಕ್ಚರ್ಗಳನ್ನು ನೋಡ್ತಿರ್ಬೇಕಾದ್ರೆ ಎಷ್ಟೋ ಒಂದು ಅಸಭ್ಯವಾದ ದೃಶ್ಯಗಳು ಗೊತ್ತಿಲ್ಲದಲೇ ಬಂದಾಗ ಕೂಡ ನಾವು ಹೇಗೋ ಅದನ್ನು ಕಣ್ಣು ಮುಚ್ಕೊಂಡು, ಕಿವಿ ಮುಚ್ಕೊಂಡು, ಏನೋ ಒಂದು ಮುಚ್ಕೊಂಡು ಅದರಿಂದ ಮೂವ್ ಔಟ್ ಅಂದರೆ ಪಾಸ್ ಆನ್ ಆಗೋದಕ್ಕೋಸ್ಕರ ಕಾಯ್ತೀವಿ. ಅದು ಪಾಸ್ ಆನ್ ಕೂಡ ಆಗಿ ಆ ಮೂವಿನ ನೋಡಿ ಚೆನ್ನಾಗಿದೆ ಅಂತ ಒಂದು ರಿವ್ಯೂ ಕೂಡ ಕೊಟ್ಟಿದ್ದು ಉದಾಹರಣೆಗಳಿದೆ. ಆದರೆ ನಮ್ಮದೇ ಆದಂಥ ಒಂದು ಕನ್ನಡ ಚಿತ್ರ ಈ ಮಟ್ಟಕ್ಕೆ ತಯಾರಾಗಿ ನಮ್ಮ ಕಣ್ಣು ಮುಂದೆ ಬಂದು ನಿಂತಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ದಲೆ, ನಮ್ಮನೆ ಹುಡುಗನ ವಿಚಾರಗಳನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ದಲೆ ವರ್ತಿಸ್ತಿರೋದು ಯಾವುದೇ ಕಾರಣಕ್ಕೂ ಸರಿಯಿಲ್ಲ. ದಯವಿಟ್ಟು ಈ ವಿಚಾರನ ಗಂಭೀರ ತಗೊಂಡು ಇಂಥ ಒಂದು ತಂಡನ, ಇಂಥ ಒಂದು ವ್ಯಕ್ತಿತ್ವನ ನಾವು ಬೆಳೆಸಬೇಕು, ಹಾರೈಸಬೇಕು. ಇನ್ನೂ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಚಿತ್ರಗಳನ್ನ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇರೋವಂಥ ವ್ಯಕ್ತಿಗೆ, ಪ್ರೂವ್ ಮಾಡ್ತಾರೋಂಥ ವ್ಯಕ್ತಿಗೆ, ಬರೀ ಮಾತಾಡ್ತಿಲ್ಲ, ಆ ವ್ಯಕ್ತಿ ಮಾಡಿ ತೋರಿಸ್ತಾ ಇದ್ದಾರೆ. ಅಂಥ ವ್ಯಕ್ತಿಗೆ ನಿಮ್ಮ ಅವಶ್ಯಕತೆ ಅತ್ಯವಶ್ಯಕವಾಗಿದೆ. ದಯವಿಟ್ಟು ಟಾಕ್ಸಿಕ್ ಜೊತೆ ನಿಂತ್ಕೊಳ್ಳಿ, ನಮ್ಮ ಕನ್ನಡದ ಹುಡುಗನ ಜೊತೆ ನಿಂತ್ಕೊಳ್ಳಿ. ಇದಕ್ಕೆ ಮೀರಿ ಇನ್ನೇನು ಹೇಳಬೇಕು ಅನ್ನೋದು ಖಂಡಿತ ನನಗೂ ಗೊತ್ತಿಲ್ಲ. ಇದಕ್ಕೆ ಮೀರಿದ ವಿಚಾರಗಳು ನಿಮಗೆ ಬಿಟ್ಟಿತ್ತು. ಒಳ್ಳೆಯದಾಗಲಿ. ರಾಕಿ ಬಾಯ್, ನವೀನ್, ಯಶ್ ಅವರೇ, ನಾವಿದ್ದೀವಿ ನಿಮ್ಮ ಜೊತೆ. ಕನ್ನಡಿಗರು ಖಂಡಿತ ನಿಮಗೆ ಬೆಂಬಲ ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ. ಕನ್ನಡಿಗರು ಸದಾ ನಿಮ್ಮ ಜೊತೆ ಇದ್ದೇ ಇರ್ತಾರೆ. ನೀವು ಮಾಡಬೇಕಾಗಿರುವಂಥ ಪ್ರಾಜೆಕ್ಟ್ಗಳನ್ನ ಧೈರ್ಯವಾಗಿ ಮುನ್ನುಗ್ಗಿ ಮಾಡಿ. ಒಳ್ಳೆಯದಾಗಲಿ. ಟಾಕ್ಸಿಕ್ದು ಇವತ್ತಿಂದ ಹೊಸ ಅಧ್ಯಾಯ ಆರಂಭ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಟಾಕ್ಸಿಕ್ದು ಎಷ್ಟು ಕೋಟಿ ಸಂಪಾದನೆ ಮಾಡುತ್ತೆ, ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನನಗೆ ಖಂಡಿತ ಗೊತ್ತಿಲ್ಲ. ಆದರೆ ಅದಕ್ಕೆ ಆ ಒಂದು ಚಿತ್ರಕ್ಕೆ ಸಿಗಬೇಕಾದ ನ್ಯಾಯದಷ್ಟು ಸಂಪಾದನೆ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನಾನು ನಂಬಿದ್ದೀನಿ. ಒಳ್ಳೆಯದಾಗಲಿ.